Okay, so today we are going to learn about the, as you already know, what topic name is quadrilateral. Okay, quadrilaterals. Okay, ಚತುರ್ಭುಜಗಳು ಈ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಇನ್ ದಿಸ್ ಟಾಪಿಕ್ ವಿ ಆರ್ ಲರ್ನಿಂಗ್ ಏನ್ ಕಲಿತಾ ಇದ್ವಿ, ಮಿಡ್ ಪಾಯಿಂಟ್ ಥಿಯರಮ್ ಅನ್ನ ಕಲಿತಾ ಇದ್ವಿ. ಓಕೆ, ಸೊ ಬೇಸ್ಡ್ ಆನ್ ದ ಮಿಡ್ ಪಾಯಿಂಟ್ ಥಿಯರಮ್ ವಿ ಆರ್ ಸಾಲ್ವಿಂಗ್ ದ ಎಕ್ಸಸೈಸ್ 8.2. ಓಕೆ, ಸೊ ಆಲ್ಮೋಸ್ಟ್ ಎಂಡ್ ಆಫ್ ದಿಸ್ ಟಾಪಿಕ್. ಓಕೆ, ಸೊ ಆಲ್ಮೋಸ್ಟ್ ಇವತ್ತು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಡೋಂಟ್ ನೋ. Okay, so before going to start the today's session, I would like to say some ಇವತ್ತೇನಂದ್ರ motivational ಒಂದು ಕೋರ್ಸ್ ಅನ್ನ ನಾನು ಇವತ್ತೇನಂದ್ರ ಹೇಳ್ತೀನಿ ನೋಡ್ರಿ. ಡೋಂಟ್ ಬ್ಲೇಮ್ ದ ಡಿಸ್ಟ್ರಾಕ್ಷನ್, ಇಂಪ್ರೂವ್ ಯುವರ್ ಫೋಕಸ್. ಓಕೆ, ಸೊ ಡೋಂಟ್ ಬ್ಲೇಮ್ ದ ಡಿಸ್ಟ್ರಾಕ್ಷನ್, ಇಂಪ್ರೂವ್ ಯುವರ್ ಫೋಕಸ್ ಅಂದ್ರ ಇದರ ಅರ್ಥ ಏನಂದ್ರ, ನೀವು ಯಾವುದೇ ಒಂದು ಡಿಸ್ಟ್ರಾಕ್ಷನ್, ಈಗ ನೀವು ಏನ್ ಮಾಡ್ತಾ ಇದ್ದೀರಿ, ಓನ್ಲಿ ಸ್ಟಡಿ ಮಾಡ್ತಾ ಇದ್ದೀರಿ. ಓಕೆ, ಈ ಸ್ಟಡಿ ಟೈಮ್ ನಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ, ಅನ್ನೆಸೆಸರಿ ಬೇರೆ ಬೇರೆ ಥಿಂಗ್ಸ್ ಗಳಿಗೆ, ಯಾಕಂದ್ರೆ ಆಲ್ರೆಡಿ ನೀವು ಈಗ ಇರೋದು 9th ಸ್ಟ್ಯಾಂಡರ್ಡ್ ಇರೋದ್ರಿಂದ, ಹೌದಾ? ಸೊ ಆಲ್ಮೋಸ್ಟ್ ಸ್ವಲ್ಪ ಏನಾಗ್ತಾ ಇದೆ, ಕಾಲೇಜ್ ಇನ್ನೊಂದು ವರ್ಷ ಬಿಟ್ರೆ ಕಾಲೇಜ್ ಹೋಗುವಂತ ಒಂದು ಏಜ್. ಓಕೆ, ಸೊ ಅಲ್ಲಿ ಏನಾಗ್ತಾ ಇದೆ, ಸೊ ನಿಮ್ಗೆ ಏನಾಗ್ತಾ ಇದೆ, ಸುಮ್ನೆ ಡಿಸ್ಟ್ರಾಕ್ಷನ್. ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು, ಅಥವಾ ಅವ್ರು ನನ್ ಜೊತೆ ಮಾತಾಡ್ಲಿಲ್ಲ, ಇವ್ರು ಹಿಂಗಾಯ್ತು, ಸುಮ್ನೆ ಅವೆಲ್ಲ ಡಿಸ್ಟ್ರಾಕ್ಷನ್ ಅನ್ನ ಬಿಟ್ಟು ನೀವೇನ್ ಮಾಡ್ಬೇಕು, ನಿಮ್ಮ ಸ್ಟಡಿ ಕಡೆ ಫೋಕಸ್ ಕೊಟ್ರೆ ನೀವೇನ್ ಮಾಡ್ತೀರಿ, ನೀವು ಮುಂದಿನ ವರ್ಷ 10th ಇರೋದ್ರಿಂದ ಒಂದು ಸಕ್ಸಸ್ಫುಲ್ ಏನಾಗ್ತೈತಿ, ರಿಸಲ್ಟ್ ಅನ್ನ ಗಳಿಸ್ಲಿಕ್ಕೆ ಇದು ಹೆಲ್ಪ್ ಆಗ್ತೈತಿ. ಓಕೆ, ಸೊ ಹಾಗಾದ್ರೆ ಏನದು, ಡೋಂಟ್ ಬ್ಲೇಮ್ ದ ಡಿಸ್ಟ್ರಾಕ್ಷನ್, ಇಂಪ್ರೂವ್ ಯುವರ್ ಫೋಕಸ್ ಅಂತ ಇದೆ. ಓಕೆ, ಸೊ ಈ ರೀತಿ ನಾವ್ ಏನ್ ಮಾಡಬಹುದು, ನಮಗಿರ್ತಕ್ಕಂತ ಏನಾಗ್ತಾ ಇದೆ, ಡಿಸ್ಟ್ರಾಕ್ಷನ್ ಅನ್ನ ಬಿಟ್ಟು ನಾವು ಓನ್ಲಿ ನಮ್ಮ ಸ್ಟಡಿ ಕಡೆ ಟೈಮ್ ಕೊಡೋಣ ಅಂತ ಹೇಳಿ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಯಾವ್ದು ಹಾಗಾದ್ರೆ, ಮಿಡ್ ಪಾಯಿಂಟ್ ಥಿಯರಮ್ ಅಂತ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಆಕ್ಟಿವಿಟಿಯನ್ನ ಮಾಡ್ತಾ ನಾವು ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಒಂದು 2 minutes ಅಷ್ಟೇ. ಸೊ ಐ ಹೋಪ್ ಆಲ್ ಆಫ್ ಯು ರೆಡಿ. ಇಲ್ಲಿದೆ ನೋಡ್ರಿ ಒಂದು ಆಕ್ಟಿವಿಟಿ, ಜಸ್ಟ್ ವಾರ್ಮ್ ಅಪ್ ಆಕ್ಟಿವಿಟಿ, ದೆನ್ ವಿ ವಿಲ್ ಸ್ಟಾರ್ಟ್ ದ ಸೆಷನ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. 1 second. ಓಕೆ, ಏನು, ವಾಟ್ಸ್ ಯುವರ್ ಫೇವ್ರೆಟ್ ಕಲರ್? Blue, very good. Pink, black, green, very good. Next. Do you have the best friend? What's his name? ನೀವ್ ಯಾರಾದ್ರೂ ಬೆಸ್ಟ್ ಫ್ರೆಂಡ್ ಇದಾರ ನಿಮ್ಗೆ, ಅಲ್ಲಿ ವಾಟ್ ಹೀಸ್ ನೇಮ್ ಇದೆ, ಅದನ್ನ ನೀವು ಹರ್ ಅಂತ ಇರಬಹುದು. ಮತ್ತೆ ಯಾವ ಗರ್ಲ್ಸ್ ಎಲ್ಲ ನಮ್ಗೆ ಇಲ್ಲ ಅಂತ ಹೇಳ್ಬೇಡ್ರಿ. ಸೊ ಹೀಸ್ ಆರ್ ಹರ್. ಓಕೆ, ಸೊ ಡು ಯು ಹ್ಯಾವ್ ದ ಬೆಸ್ಟ್ ಫ್ರೆಂಡ್? ವಾಟ್ಸ್ ಹೀಸ್ ಆರ್ ಹರ್ ನೇಮ್? Okay, Tanushree. Okay, Aishwarya, very good. Okay, Uttam, Hamsa, Shreya, very good. Tanushree, very good. Next. So what is your favorite food? Nimma favorite food yavdu? Biryani. Very good. Chapati, non-veg, dosa, puri. Very good. Okay. Next. What's your favorite season? Winter, rainy, summer. ಯಾವ್ದಿರ್ಬೋದು ನಿಮ್ಮ ಫೇವ್ರೆಟ್? Summer, winter, rainy. Very good. Okay. Next. Do you watch TV? What is your favorite channel? ನೀವು ಟಿವಿ ನೋಡ್ತಿರಲ್ಲ, ಮೇ ಬಿ ನೀವೆಲ್ಲ ಈಗ ರೆಸಿಡೆನ್ಸಿಯಲ್ ಸ್ಕೂಲ್ ಇದೆ, ಸೊ ಅದಕ್ಕೆಲ್ಲ ಅಲೋವಿಲ್ಲ. ಬಟ್ ಮನೆಯಲ್ಲಿ ಇದ್ದಾಗ, ಓಕೆ, ನೀವು ಯಾವಾಗ ಮನೆಗೆ ಹೋಗಿರ್ತಿರಲ್ಲ ಅವಾಗ ಸೊ ನೀವು ನೋಡ್ಬೋದಲ್ಲ. ನಿಮ್ಮ ಫೇವ್ರೆಟ್ ಚಾನಲ್ ಯಾವುದು? ಜಿ ಕನ್ನಡ, ಜಿ ತೆಲುಗು. ವೆರಿ ಗುಡ್, ವೆರಿ ಗುಡ್. ಓಕೆ, ನೆಕ್ಸ್ಟ್. ವೆನ್ ಡಸ್ ಯುವರ್ ಸ್ಕೂಲ್ ಸ್ಟಾರ್ಟ್? ಅಟ್ ವಾಟ್ ಟೈಮ್?
When does your school start? At what time? Okay. 9:40. Okay. What's your favorite subject? Favorite subject. Science, maths. ನಾನ್ ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಕೇಳ್ತಾ ಇದ್ದೀನಂತೆ ಓನ್ಲಿ ಮ್ಯಾಥ್ಸ್ ಅನ್ನ ಹೇಳ್ಬೇಡ್ರಿ, ನಿಮ್ಗೆ ಮ್ಯಾಥ್ಸ್ ಬಿಟ್ಟನು ಬೇರೆ ಸಬ್ಜೆಕ್ಟ್ ಇರ್ತವ್ ಹೌದಾ. ಸಮ್ ಸ್ಟೂಡೆಂಟ್ಸ್ ಗೆ ಕನ್ನಡ ಇಷ್ಟ ಆಗ್ತಾ ಇರ್ತೈತಿ, ಸಮ್ ಸ್ಟೂಡೆಂಟ್ಸ್ ಗೆ ಇಂಗ್ಲಿಷು, ಆಮೇಲೆ ಎಸ್ ಹಿಂದಿ, ಈ ರೀತಿ ಎಲ್ಲ ಇಷ್ಟ ಆಗ್ತಿರ್ತೈತಿ. ಇದೇ ಸಬ್ಜೆಕ್ಟ್ ಇಷ್ಟ ಆಗ್ಬೇಕು ಅಂತಿಲ್ಲ. ಓಕೆ, ಸೊ ನೆಕ್ಸ್ಟ್, ವೆನ್ ಈಸ್ ಯೋರ್ ಬರ್ತ್ಡೇ? 14, 15/5, 12/12, 21/12, January 11. Very good. Very good. Okay. Next. What is your pet's name? What's are your pet's name? ನಿಮ್ಮ ಸಾಕು ಪ್ರಾಣಿಗಳ ಹೆಸರು ಏನ್ ಇಟ್ಕೊಂಡಿರಿ? ಸಿರಿ, ಕಿಟ್ಟಿ, ಡಾಗ್, ಲಿಹಾ, ಚಿಂಟು, ಚುಮ್ಮಿ. Very good. Very good. Next. What is your favorite sport? Chess, Coco, Kabaddi, cricket, volleyball. Very good. Last. Okay. Who is your favorite actor? ನಿಮ್ಮ favorite actor ಯಾರದಾರು? Who is your favorite actor? Very good. Puneet, Sudeep, Mahesh Babu, Puneet and Yash. Very good. Nice. Very good. Okay. So ಸ್ವಲ್ಪ ಏನಂತಾರ ಬ್ರೈನ್ ರಿಫ್ರೆಶ್ ಆದಂಗ ಆಯ್ತಲ್ಲ. ಸೊ ಇಷ್ಟೊತ್ತವರೆಗೂ ಮಾರ್ನಿಂಗ್ ಇಂದ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದೀರಿ? ಕ್ಲಾಸ್ ಕೇಳ್ತಾ ಕೇಳ್ತಾ ಬೋರ್ ಆಗ್ತಿರಿ. ಒಂದು 2 minutes ಅಷ್ಟೇ, ರಿಫ್ರೆಶ್ ಗೆ ಅಷ್ಟೇ. ಸೊ ಹಾಗಾದ್ರೆ ಇವಾಗ ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಕ್ವಾಡ್ರಿಲ್ಯಾಟ್ರಲ್ಸ್. ಓಕೆ, ಸೊ ಕ್ವಾಡ್ರಿಲ್ಯಾಟ್ರಲ್ಸ್ ಒಳಗೆ ನಾನು ಏನ್ ಹೇಳ್ತಾ ಇದ್ದೆ ಲಾಸ್ಟ್ ಕ್ಲಾಸ್ ನಲ್ಲಿ? ಎಕ್ಸಸೈಸ್ 8.2 ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಫಸ್ಟ್ ಮೇನ್ ಅನ್ನ ಹೇಳ್ತಾ ಇದ್ದೆ, ಹೌದಾ? ಸೊ ಫಸ್ಟ್ ಮೇನು ಎಕ್ಸಸೈಸ್. ಓಕೆ, ಎಕ್ಸಸೈಸ್ 8.2. ಓಕೆ, ಎಕ್ಸಸೈಸ್ 8.2 ಒಳಗ ಫಸ್ಟ್ ಮೇನ್ ಅನ್ನ ಸ್ವಲ್ಪ ನಾನು ಏನ್ ಮಾಡ್ತಾ ಇದ್ದೆ? ಸಾಲ್ವ್ ಮಾಡಿದೆ. ಓಕೆ, ಸೊ ಫಸ್ಟ್ ಕ್ವಶನ್ ಅನ್ನ ಓದ್ತೇನೆ ಮತ್ತೊಂದ್ಸಲ. ಓಕೆ, ಇರ್ಲಿ. ಇವಾಗ ಫೇವ್ರೆಟ್ ಆಕ್ಟರ್ ಮೂಡ್ ನಿಂದ ಬರ್ರಿ. ಈಗ ಇನ್ನು ಫೇವ್ರೆಟ್ ಆಕ್ಟರ್ ನೇಮ್ ಗಳನ್ನ ಟೈಪ್ ಮಾಡ್ತಾ ಇದ್ದೀರಿ. ಓಕೆ, ಇರ್ಲಿ. ಅಪ್ಪ. ವೆರಿ ಗುಡ್. ಫೇವ್ರೆಟ್ ಆಕ್ಟರ್ ಅಪ್ಪು. ಅಪ್ಪು ಆರ್ ಅಪ್ಪ? My brother. Okay, very good. So ABCD is a quadrilateral in which PQR S are the midpoints of the sides AB, BC, CD and DA. AC is the diagonal. Show that ಅಂತ ಇದೆ. ಓಕೆ, ಸೊ ಯಾವ ರೀತಿ ಡಯಾಗ್ರಾಮ್ ಇತ್ತೆ ನೋಡ್ರಿ ಒಂದ್ಸಲ. ಹೌದಾ, ಈ ರೀತಿ ಇತ್ತಾ? ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಚತುರ್ಭುಜ. ಓಕೆ, ಸೊ ಎ, ಬಿ, ಸಿ ಅಂಡ್ ಡಿ. ಓಕೆ, ಸೊ ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಆರ್ ಅಂಡ್ ಎಸ್. ಓಕೆ, ಸೊ ಮಿಡ್ ಪಾಯಿಂಟ್ಸ್. ಓಕೆ, PQRS are the midpoints of AB, BC, CD and ADE ಅಂತ ಇದೆ. AC is the diagonal. AC is the diagonal ಅಂತ ಇದೆ. ಸೊ ಇದನ್ನ ನೀವು ಲಾಸ್ಟ್ ಕ್ಲಾಸ್ ಒಳಗೆ ನಿಮ್ಮ ನೋಟ್ಬುಕ್ ನಲ್ಲಿ ಹಾಕೊಂಡಿದ್ದೀರಿ. ಓಕೆ, ಸೊ ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಇದ್ರದ್ದು ಅದ್ರೊಳಗೆ ನಾನು ಫಸ್ಟ್ ಅಂಡ್ ಸೆಕೆಂಡ್ ಒನ್. ಓಕೆ, ಸೊ ಫಸ್ಟ್ ಮತ್ತೆ ಸೆಕೆಂಡ್ ರಿಸಲ್ಟ್ ಅನ್ನ ಪ್ರೂವ್ ಮಾಡಿದ್ದೇನೆ ಲಾಸ್ಟ್ ಕ್ಲಾಸ್ ಒಳಗೆ. ನೆನಪಿದ್ಯಾ ನಿಮ್ಗೆ? ಫಸ್ಟ್ ರಿಸಲ್ಟ್ ಏನಿತ್ತು? SR ಪ್ಯಾರಲಲ್ AC ಅಂತ ಪ್ರೂವ್ ಮಾಡಿದ್ವಿ. ಅದಾದ್ಮೇಲೆ PQ is equal to SR ಅಂತಾನು ಪ್ರೂವ್ ಮಾಡಿದ್ವಿ ನೋಡ್ರಿ. PQ is equal to SR ಅಂತ
ಪ್ರೂವ್ ಮಾಡಿದ್ವಿ. ಓಕೆ, ಸೊ ಇವಾಗ ನಾವು ಥರ್ಡ್ ಒನ್ ಅನ್ನ ಏನ್ ಪ್ರೂವ್ ಮಾಡ್ಬೇಕಂದ್ರೆ, ಓಕೆ, ಸೊ ಥರ್ಡ್ ಒನ್ ಏನಿದೆ, ಲೆಟ್ಸ್ ಸಿ. ಸೊ ಥರ್ಡ್ ಒನ್ ಏನಂತ ಇದೆ ನಮ್ಗೆ, PQRS is a parallelogram. PQRS is a parallelogram ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಓಕೆ, ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಏನಾಗಿದೆ, ಫಸ್ಟ್ ರಿಸಲ್ಟ್ ಅನ್ನ ಏನ್ ಪ್ರೂವ್ ಮಾಡಿದೆ, SR ಪ್ಯಾರಲಲ್ PQ. ಓಕೆ, ಸಾರಿ, SR ಪ್ಯಾರಲಲ್ AC. SR ಪ್ಯಾರಲಲ್ AC ಅಂತ ಪ್ರೂವ್ ಮಾಡಿದೆ. ನೆನಪಿದೆ ನಿಮ್ಗೆ? ಫಸ್ಟ್ ರಿಸಲ್ಟ್ ಅನ್ನ ಏನ್ ಪ್ರೂವ್ ಮಾಡಿದ್ವಿ ನಾವು, SR ಪ್ಯಾರಲಲ್ AC. SR AC ಗೆ ಪ್ಯಾರಲಲ್ ಆಗಿದೆ ಅಂತ ಹೇಳಿ. ಓಕೆ, ಸೊ ಇದು ಇಕ್ವೇಶನ್ ನಂಬರ್ 1. ಓಕೆ, ಸೊ ದಿಸ್ ಈಸ್ ಅ ಇಕ್ವೇಶನ್ ನಂಬರ್ 1. ಓಕೆ, ಸೊ ನೆಕ್ಸ್ಟ್ ಇನ್ನೊಂದನ್ನ ಪ್ರೂವ್ ಮಾಡಿದ್ವಿ, PQ ಪ್ಯಾರಲಲ್ ಅಗೇನ್ AC. ದಿಸ್ ಈಸ್ ಇಕ್ವೇಶನ್ ನಂಬರ್ 2. Okay, so SR parallel, okay, so SR parallel AC, PQ parallel AC. Okay, so this is the equation number 1 and this is the equation number 2. Okay, so next ಏನಾಯ್ತು ಹಾಗಾದ್ರೆ, SR parallel PQ ಅಂತ ಬರಿಬಹುದು ನಾನು. ಸೊ ಇಲ್ಲಿ ನೋಡ್ರಿ, SR ಪ್ಯಾರಲಲ್ AC ಆಗಿದೆ. ಓಕೆ, ಸೊ PQ ಪ್ಯಾರಲಲ್ AC ಆಗಿದೆ ಅಂದ್ರೆ ಆಟೋಮೆಟಿಕ್ಲಿ ನನ್ಗೆ ಏನಾಗ್ತದೆ ಹೇಳ್ರಿ, SR ಪ್ಯಾರಲಲ್ PQ ಅಂತ ಹೇಳಿ. ಇಲ್ಲಿ ಡಯಾಗ್ರಾಮ್ ಅನ್ನ ನೋಡಿದ್ರು ಕೂಡ ನಾವು ಹೇಳ್ಬಹುದು SR ಪ್ಯಾರಲಲ್ PQ ಅಂತ ಹೇಳಿ. ಓಕೆ, ಸೊ ಫ್ರಮ್ ಇಕ್ವೇಶನ್ 1 and 2, ಫ್ರಮ್ ಇಕ್ವೇಶನ್ 1 and 2. ಓಕೆ, ಸೊ 1 and 2, SR ಪ್ಯಾರಲಲ್ PQ. ಯಾವ್ದಿದು? ಮನ್ನಹಳ್ಳಿ ಸ್ಕೂಲ್ ಮ್ಯಾಮ್ ಟೀಚ್ ಮಿಡ್ ಪಾಯಿಂಟ್ ಥೆರಮ್. ಸೊ ನಾನು ಇವಾಗ ಮಿಡ್ ಪಾಯಿಂಟ್ ಥೆರಮ್ ಅನ್ನ ಕಂಪ್ಲೀಟ್ ಮಾಡಿ ಮತ್ತೆ ಇಲ್ಲಿ ಎಕ್ಸರ್ಸೈಸ್ 8.2 ಅನ್ನ ಸಾಲ್ವ್ ಮಾಡಿದ್ದೇನೆ. ಮೇ ಬಿ ನೀವು ಅವತ್ತು ಕ್ಲಾಸ್ ಅಟೆಂಡ್ ಆಗಿಲ್ಲ ಅನ್ಕೋತೀನಿ. ಸೊ ನೀವೇನ್ ಮಾಡ್ರಿ, ಯೂಟ್ಯೂಬ್ ನಲ್ಲಿ ನಮ್ದು ವಿಡಿಯೋಸ್ ಇರ್ತಾವಲ್ಲ ಅವನ್ನ ಮತ್ತೊಂದ್ಸಲ ರೆಫರ್ ಮಾಡ್ರಿ, ನಿಮಗೆ ಮಿಡ್ ಪಾಯಿಂಟ್ ಥೆರಮ್ ಅಲ್ಲಿ ನಾನು ಸಾಲ್ವ್ ಮಾಡಿದ್ ನಿಮ್ಗೆ ಸಿಗ್ತೈತೆ. ಓಕೆ, ಸೊ ಹಾಗಾದ್ರೆ SR ಪ್ಯಾರಲಲ್ PQ ಅಂತ ಆಯ್ತು. ಓಕೆ, ಸೊ SR ಪ್ಯಾರಲಲ್ PQ ಅಂತ ಆಯ್ತು. ದೇರ್ ಫೋರ್ SR ಇಸ್ ಈಕ್ವಲ್ ಟು PQ. ಈಗ ಪ್ಯಾರಲಲ್ ಆಗಿದೆ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲಿ ನಮ್ಗೆ ಏನಾಗಿದೆ, ಸ್ವಲ್ಪ ಡಯಾಗ್ರಾಮ್ ನೋಡಿದ್ರೆ ಏನಾಗ್ತೈತಿ, ಈಕ್ವಲ್ ಟು PQ ಅಂತ ಆಗತ್ತ. ಸೊ ಇಲ್ಲಿ ಏನಾಯ್ತು, ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಆದ್ವು. ಓಕೆ, ಸೊ ಅಪೋಸಿಟ್ ಗಳು ಇಲ್ಲಿ 1 ಪೇರ್ ಈಕ್ವಲ್ ಆಯ್ತು. ಅದಾದ್ಮೇಲೆ ಇಲ್ಲಿ ಮತ್ತೆ ಇಲ್ಲಿ ನೋಡಿದ್ರು ನಮ್ಗೆ ಈಕ್ವಲ್ ಆಗಿದ್ದವು. ಸೊ ದೇರ್ ಫೋರ್ PQRS ಈಸ್ ಅ ಪ್ಯಾರಲೆಲೋಗ್ರಾಮ್. ಓಕೆ, ಸೊ ಪ್ಯಾರಲೆಲೋಗ್ರಾಮ್ ಅಂತ ಇದೆ. ಸೊ ದಿಸ್ ಇಸ್ ದ ಥರ್ಡ್ ಒನ್ ರಿಸಲ್ಟ್. ಸೊ ಅದರೊಳಗೆ ನಮ್ಗೆ ಏನಾಗ್ತಿದೆ, ಫಸ್ಟ್ ಮೇನ್ ಒಳಗೆ ನಾನು ಫಸ್ಟ್ ಅಂಡ್ ಸೆಕೆಂಡ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡಿದ್ದೆ. ಸೊ ಇದು ಥರ್ಡ್ ರಿಸಲ್ಟ್ ಅನ್ನ ಪ್ರೂವ್ ಮಾಡಿದೆ. ಸೊ ಮತ್ತೊಂದ್ಸಲ ರಿಪೀಟ್ ಮಾಡ್ಲಿ ನಾನು. ಸೊ ನೀವು ಅಷ್ಟೊತ್ತವರೆಗೂ ಬರ್ಕೋಬಹುದು ಇದನ್ನ. ಓಕೆ, ಸೊ ಇಲ್ಲಿ ಏನಾಗಿದೆ, ಫಸ್ಟ್ ರಿಸಲ್ಟ್ ಅನ್ನ ಏನ್ ಪ್ರೂವ್ ಮಾಡಿದೆ ನಾನು, SR ಪ್ಯಾರಲಲ್ AC. SR AC ಗೆ ಸಮಾಂತರವಾಗಿದೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನಾಯ್ತು, SR ಪ್ಯಾರಲಲ್ AC ಅಂತ ಇದೆ. ಸೊ ಇಕ್ವೇಶನ್ ನಂಬರ್ ಫಸ್ಟ್. ಸೊ PQ ಪ್ಯಾರಲಲ್ AC, PQ ಪ್ಯಾರಲಲ್ AC ಅಂತ ಇದೆ. ದಿಸ್ ಇಸ್ ದ ಇಕ್ವೇಶನ್ ನಂಬರ್ 2 ಅಂತ ಇದೆ. ಓಕೆ, ಸೊ SR ಪ್ಯಾರಲಲ್, ಇಫ್ ಫ್ರಮ್ ಇಕ್ವೇಶನ್ 1 and 2 I can write here that SR parallel PQ. SR parallel PQ ಅಂತ ಬರಿಬಹುದು ಫ್ರಮ್ ಇಕ್ವೇಶನ್ 1 and 2. ಸೊ ಇವಾಗ ಏನಾಯ್ತು, ಇವೆರಡು ಪ್ಯಾರಲಲ್ ಅದಾವಂದ್ರೆ ಆಟೋಮೆಟಿಕ್ಲಿ ನಾನು ಏನ್ ಬರಿಬಹುದು, ದೇರ್ ಫೋರ್ SR ಇಸ್ ಈಕ್ವಲ್ ಟು PQ ಅಂತ ಬರಿಬಹುದು. ಸೊ SR ಇಸ್ ಈಕ್ವಲ್ ಟು PQ. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇದ್ವು ಅಂದ್ರೆ ನಾವೇನ್ ಬರಿಬಹುದು, PQRS ಇಸ್ ಅ ಪ್ಯಾರಲೆಲೋಗ್ರಾಮ್. ಅವ್ರು ನಮ್ಗೆ ಏನ್ ಅಂತ ಹೇಳಿದ್ರು, ಶೋ ದಾಟ್ PQRS is a parallelogram. ನಾವೇನ್ ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. ದಟ್ ಈಸ್ PQRS is a parallelogram ಅಂತ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ಸೆಕೆಂಡ್ ಒನ್ ಹೋಗೋಣ ಈಗ. ಸೊ ನಿಮ್ದು ಕಂಪ್ಲೀಟ್ ಆಯ್ತು ಇದು ಬರ್ದಿದ್ದು. ಓಕೆ, ಸೊ ಸೆಕೆಂಡ್ ಒನ್ ಹೋಗೋಣ. ಆಲ್ಮೋಸ್ಟ್ ಈ ಸೆಕೆಂಡ್ ಒನ್ ಒಂದಷ್ಟೇ ನಾನು ಸಾಲ್ವ್ ಮಾಡ್ತೀನಿ, ಆಮೇಲೆ ನೀವು ಬಾಕಿದೆಲ್ಲ ನೀವು ಪ್ರೂವ್ ಮಾಡ್ರಿ. ಓಕೆ,
ಸೊ ಅದಾದ್ಮೇಲೆ ನಾ ಏನ್ ಮಾಡೋಣ, ಇಲ್ಲಿಗೆ ಕ್ಲಾಸ್ ಅನ್ನ ನಾವು ಏನ್ ಮಾಡೋಣ, ಈ ಟಾಪಿಕ್ ಅನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಓಕೆ, ಮುಗಿತಾ? ಸೆಕೆಂಡ್ ಒನ್ ಹೋಗೋಣ ಹಾಗಾದ್ರೆ. ಓಕೆ, ಓಕೆ. We can't hear your voice, ma'am. So please explain again. So ನಿಮ್ದೇನಾದ್ರೂ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ಮೇ ಬಿ ಒಂದ್ಸಲ ಚೆಕ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಡೆಯಿಂದ ವಾಯ್ಸ್ ಕರೆಕ್ಟ್ ಇದೆ ಅಂತ ಕ್ಲಿಯರ್ ಆದ್ಮೇಲೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಓಕೆ ಓಕೆ. ಸೊ ಸೆಕೆಂಡ್ ಒಂದು ಕ್ವಶನ್ ಏನಿದೆ, ಎ ಬಿ ಸಿ ಡಿ ಈಸ್ ಅ ರೋಂಬಸ್, ಪಿ ಕ್ಯೂ ಆರ್ ಎಸ್ ಆರ್ ದ ಮಿಡ್ ಪಾಯಿಂಟ್ ಆಫ್ ದ ಸೈಡ್ಸ್ AB, BC, CD, and DA respectively. Show that the quadrilateral PQRS is a rectangles. Okay, so rectangle ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನಾಗಿದೆ ಹಾಗಾದ್ರೆ, ಸೆಕೆಂಡ್ ಒನ್ ಏನಿದೆ ಸೇಮ್ ಫಸ್ಟ್ ಒನ್ ಡಯಾಗ್ರಾಮ ಬರ್ತಿತ್ತು ನಮ್ಗ. ಓಕೆ, ಸೊ ಏನಾಗಿದೆ, ಎ ಬಿ ಸಿ ಡಿ ಇಸ್ ಅ ರೋಂಬಸ್. ರೋಂಬಸ್ ಮೀನ್ಸ್ ಈ ರೀತಿ ಇರ್ತಿತ್ತು ನಮ್ಗೆ. ಓಕೆ, ಎ ಬಿ ಸಿ ಡಿ ಇಸ್ ಅ ABCD is a rhombus. Okay, so ABCD is a rhombus. PQRS are the midpoint. So A, B, C, D ಅಂತ ಇದೆ. ಸೊ ಇಲ್ಲಿಂದ ಏನಾಗ್ತಾ ಇದೆ ನಮ್ಗೆ ಇಲ್ಲಿ PQRS. PQRS ಅಂತ ಇದೆ. ಓಕೆ, ಸೊ PQRS are the midpoint of AB, BC, CD and AB, sorry, AD respectively. Okay, so PQ, QR, SR, PS anta ide. Okay, so respectively show that the quadrilaterals PQRS is a rectangle anta ide. Okay, ಸೊ ಇಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ, ನಮ್ಗೆ ಆಲ್ರೆಡಿ ನಮ್ಗೆ ಈ ಡಯಾಗ್ರಾಮ್ ಅನ್ನ ನೋಡಿ ನಾವ್ ಏನ್ ಅನ್ಕೋಬಹುದು, ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇವೆ ನೋಡ್ರಿ. ಎ ಬಿ ಸಿ ಡಿ ಇಸ್ ಒನ್ ರೋಂಬಸ್. ಓಕೆ, ಸೊ ಪಿ ಕ್ಯೂ ಆರ್ ಎಸ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಎ ಬಿ, ಬಿ ಸಿ, ಸಿ ಡಿ ಅಂಡ್ ಎ ಡಿ ರೆಸ್ಪೆಕ್ಟಿವ್ಲಿ. ಓಕೆ, ಸೊ ನಾವ್ ಏನಂತ ಪ್ರೂವ್ ಮಾಡ್ಬೇಕು ಹೇಳ್ರಿ ಹಾಗಾದ್ರೆ, ಪಿ ಕ್ಯೂ ಆರ್ ಎಸ್ ಇಸ್ ಅ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ಬೇಕು. ಬಟ್ ಇದನ್ನ ಪ್ರೂವ್ ಮಾಡ್ಲಿಕ್ಕೆ ನನ್ಗೆ ಒಂದು ಕನ್ಸ್ಟ್ರಕ್ಷನ್ ಅಥವಾ ರಚನೆ ಅಂತ ಕರಿತೇವಲ್ಲ, ಸೊ ಅದನ್ನ ನಾವ್ ಏನ್ ಮಾಡ್ಬೇಕು, ಸೊ ಎ ಸಿ ಅನ್ನ ಜಾಯಿನ್ ಮಾಡ್ಬೇಕು. ಓಕೆ, ಆಮೇಲೆ ಬಿ ಡಿ ಅನ್ನ ಜಾಯಿನ್ ಮಾಡ್ಬೇಕು. ಈ ರೀತಿ ಎ ಸಿ ಅನ್ನ ಜಾಯಿನ್ ಮಾಡ್ಬೇಕು, ಆಮೇಲೆ ಬಿ ಡಿ ಅನ್ನ ಜಾಯಿನ್ ಮಾಡ್ಬೇಕು. ಓಕೆ, ಸೊ ಈಗ ಒನ್ ಬೈ ಒನ್ ಅನ್ನು ಪ್ರೂವ್ ಅನ್ನ ನೋಡೋಣ. ಓಕೆ, ಸೊ ಇನ್ ಟ್ರಯಾಂಗಲ್, ಓಕೆ, ಏನಾಗಿದೆ ನೋಡ್ರಿ, ಡಿ ಡಿ ಆರ್ ಎಸ್, ಡಿ ಆರ್ ಎಸ್. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ ಡಿ ಆರ್ ಎಸ್ ಇನ್ ಟ್ರಯಾಂಗಲ್ ಡಿ ಆರ್ ಎಸ್ ಅಂಡ್ ಟ್ರಯಾಂಗಲ್ ಬಿ ಪಿ ಕ್ಯೂ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ನಾನು ಯಾವ್ದನ್ನ ತಗೊಳ್ತಾ ಇದ್ದೀನಿ, ಬಿ ಪಿ ಕ್ಯೂ. ಓಕೆ, ಸೊ ಬಿ ಪಿ ಕ್ಯೂ ಅಂತ ಇದೆ. ಓಕೆ, ಸೊ ಇನ್ ಟ್ರಯಾಂಗಲ್ ಯಾವ್ಯಾವ ಟ್ರಯಾಂಗಲ್ ತಗೊಳ್ತಾ ಇದ್ದಾರೋ ಇದೊಂದು ಅಂತ ತಗೊಳ್ತಾ ಇದ್ದಾರೆ. ಓಕೆ, ಸೊ ಡಿ ಎಸ್ ಇಸ್ ಈಕ್ವಲ್ ಟು ಬಿ ಕ್ಯೂ. ಡಿಎಸ್ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಇದೆ. ಓಕೆ, ಹಾಫ್ ಆಫ್ ದ ಅಪೋಸಿಟ್ ಸೈಡ್ಸ್ ಆಫ್ ದ ರೋಂಬಸ್. ಇಲ್ಲಿ ಏನಾಗ್ತಾ ಇದೆ, ಅಪೋಸಿಟ್ ಸೈಡ್ಸ್, ರೋಂಬಸ್ ದ ಅಪೋಸಿಟ್ ಸೈಡ್ಸ್ ಅದರ ಅರ್ಧ ಕೂಡ ನಮ್ಗೆ ಇಲ್ಲಿ ಏನಾಗಿದೆ, ಈಕ್ವಲ್ ಅಂತ ಆಗಿದೆ. ಇಲ್ಲಿ ಏನಾಗ್ತಾ ತಗೊಳ್ತಾ ಇದ್ದೀನಿ ನಾನು, ಬಿಕಾಸ್ ಹಾಫ್ ಆಫ್ ದ ಅಪೋಸಿಟ್. ಓಕೆ, ಸೊ ಅಪೋಸಿಟ್ sides of the rhombus. Okay, next SDR is equal to QBP. ಹೌದಾ? ಸೊ ಇಲ್ಲಿ ಏನಾಗಿದೆ, SDR is equal to QBP ಅಂತ ಇದೆ. ಓಕೆ, ಸೊ ಏನನ್ನ ತಗೋತೀನಿ ನಾನು,
SDR, angle SDR is equal to angle QBP. Okay, opposite angles of the rhombus. Opposite angles of the rhombus. Okay, ಅವು equal ಆಗಿದಾವು. Opposite angles of the rhombus. Opposite angles of the rhombus. Okay, so therefore ಇಲ್ಲಿ ಏನಾಯ್ತು ಮತ್ತೆ ನನಗೆ dr is equal to bp. dr is equal to bp, not blood pressure. Okay, so ಇಲ್ಲಿ ಏನಾಗಿದೆ dr is equal to bp ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆ ಅಪೋಸಿಟ್ ಸೈಡ್ಸ್ ಗಳು. ಓಕೆ, ಸೊ ಅಪೋಸಿಟ್ ಸೈಡ್ಸ್ ಗಳು ಅಂತ ಇದಾವು. ಓಕೆ, ಸೊ ಇಲ್ಲಿ ಏನಾಗಿದೆ ಅಪೋಸಿಟ್ ಸೈಡ್ಸ್ ಆಫ್ rhombus. ಓಕೆ, ಅಪೋಸಿಟ್ ಸೈಡ್ಸ್ ಆಫ್ rhombus ಅಂತ ಇದೆ. ಓಕೆ, ಇಲ್ಲಿ ಇನ್ನೊಂದು ಏನ್ ಅನೌನ್ಸ್ಮೆಂಟ್ ಅಂದ್ರೆ ನಾನು ಏನ್ ಹೇಳ್ಬೇಕಂದ್ರೆ ನಾನು ಇವತ್ತು ಆಕ್ಚುಲಿ ನಿಮ್ಗೆ ಒಂದು ಸಣ್ಣ MCQ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ಬೇಕು ಅನ್ಕೊಂಡು ಬಂದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಎಕ್ಸರ್ಸೈಸ್ 8.2 ಜಸ್ಟ್ ಸ್ಟಾರ್ಟ್ ಮಾಡಿದೆ, ಆಲ್ರೆಡಿ ಟೈಮ್ ಆಗ್ಲಿಕ್ಕೆ ಬಂತು. ಹಾಗಾಗಿ ನಾನು ಏನ್ ಮಾಡ್ತೀನಿ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಸೊ ಇದನ್ನ ಏನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡ್ತೀನಿ ಇದನ್ನ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ಹಾಗಾಗಿ ಇವಾಗ ಫಸ್ಟ್ MCQ ಟೆಸ್ಟ್ ಅನ್ನ ಜಸ್ಟ್ ನಿಮ್ಗೆ ರೆಫರೆನ್ಸ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ. ಈಗ ನೀವು ಇಷ್ಟೊತ್ತವರೆಗೂ ಈ ಪಾಠದಲ್ಲಿ ನಾನು ನಿಮ್ಗೆ ಯಾವಾಗೂ MCQ ಟೆಸ್ಟ್ ಅನ್ನ ತಗೊಂಡಿಲ್ಲ. ಹಾಗಾಗಿ ಅದನ್ನ ತಗೊಂಡು ಅಲ್ಲಿ ಇನ್ನು ಟೈಮ್ ಇತ್ತು ಅಂದ್ರೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇದನ್ನ ಏನ್ ಮಾಡ್ತೇನೆ ಇನ್ ಕೇಸ್ ಟೈಮ್ ಆಯ್ತು ಅಂತಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಫಸ್ಟ್ ಫ್ರಮ್ ದ ಬಿಗಿನಿಂಗ್ಸ್ ನಾನು ನಿಮಗೆ ಏನ್ ಮಾಡ್ತೀನಿ ಫಸ್ಟ್ ಇದರಿಂದ ಏನ್ ಮಾಡ್ತೇನೆ ಇದು ಹಾಫ್ ಸ್ಪೆಲ್ಲಿಂಗ್ ಇಸ್ ರಾಂಗ್ ಅಂತ ಬಂದು ಹಾಫ್ಸ್ ಅಂದ್ರೆ ಅರ್ಧಗಳು. ಅಲ್ಲಿ ಏನಾಗಿದೆ ಪ್ಲೂರಲ್ ಫಾರ್ಮ್ ಅನ್ನ ಅದನ್ನ ಬರ್ದಿದ್ದೇನೆ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇಲ್ಲಿ ಕ್ವಶನ್ ಅನ್ನ ಹಾಫ್ ಸ್ಪೆಲ್ಲಿಂಗ್ ಅಲ್ಲ ಅದ್ರದ್ದು ಪ್ಲೂರಲ್ ಫಾರ್ಮ್ ಅನ್ನ ಬರ್ದಿದ್ದೇನೆ. ಓಕೆ, okay, so I hope all of you ready. Vidya Shakti MCQ test, class 9th, subject mathematics. Okay, so the first question is the quadrilateral whose all its sides are equal and angles are equal to 90 degree, it is called option A rectangle, option B square, option C kite, option D parallelogram. ಏನ್ ಬಂತು? ಆಪ್ಷನ್ ಬಿ. ವೆರಿ ಗುಡ್, ಆಪ್ಷನ್ ಬಿ. ಬಿ is the right answer, that is square. All sides are equal and angles are equals to 90 degree. Very good. Option B is the right answer. Sum of all the angles of a quadrilateral is equal to option A 180, option B 270, option C 360, option D 90 degree. Very good, very nice, very nice. Option C is the right answer. Okay, next. Trapezium has option A one pair of opposite sides parallel, option B two pairs of opposite sides parallel to each other, option C all its sides are equal, option D all angles are equal. Very good. Option A is the right answer. One pair of opposite sides are parallel. Okay. Diagonal of a parallelogram divides it into two congruent. Okay. Question is a diagonal of a parallelogram divides it into two congruent. Option A square, option B parallelogram, option C triangles, option D rectangle anta ide. So answer is very good, very good. Alle namge congruence andre almost related to the triangle anta irtite. So option C is the right answer. Okay, so next.
The diagonals of a parallelogram, question is, the diagonals of a parallelogram, option A equal, option B unequal, option C bisect each other, option D have no relations. ಏನಾಗಿದೆ? C. Very good children. Option C is the right answer. Bisect each other. Each angle of the rectangle is option A more than 90 degree, option B less than 90 degree, option C equal to 90 degree, option D equal to 45 degree. Again, option C is the right answer. Very good. Option C is the right answer. Very good. Next. Which of the following is not true for a parallelogram? Parallelogram related ಇರತಕ್ಕಂತ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಇಲ್ಲಿ. ಓಕೆ, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಆಪ್ಷನ್ ಬಿ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್, opposite angles are bisected by the diagonals bisect each other. ಯಾವ್ದಿರ್ಬೋದು? ಇವತ್ತೇನ್ ಆನ್ಸರ್ ಎಲ್ಲವೂ ಕೂಡ ನಮ್ಗೆ ಆನ್ಸರ್ ಸಿ ಅಂತಾನ ಬರ್ತಾ ಇದ್ವಲ್ಲ. ಓಕೆ, ಸೊ ಅಪೋಸಿಟ್ ಆಂಗಲ್ಸ್ ಆರ್ diagonals are bisects ಅಂತ ಇದೆ, ಬಟ್ ಅಪೋಸಿಟ್ ಆಂಗಲ್ಸ್ ಆರ್ bisect ಇದು. ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ parallelogram. Okay, next. Three angles of quadrilaterals are 75, 90 degree and 75 degree. The fourth angle is option A 90 degree, option B 95 degree, option C 105 degree, option D 120 degree. ಸ್ವಲ್ಪ ಟೈಮ್ ತಗೊಳ್ತೀರಿ ಅನ್ಕೋತೀನಿ. ಓಕೆ, ವೆರಿ ಫಾಸ್ಟ್. A and D ಯಾವುದೋ ಸ್ಕೂಲ್ ಎ ಮತ್ತೆ ಡಿ ಅನ್ನ ಕೊಟ್ಟಿದ್ದಾರೆ ಆನ್ಸರ್ ಅನ್ನ. ಸ್ವಲ್ಪ ಹರಿಬರಿ ಮಾಡ್ಬೇಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ. ಸೊ ಇಲ್ಲಿ ಏನಾಗತ್ತಂದ್ರೆ 75 ಇಸ್ 150 ಮತ್ತೆ ಇಲ್ಲಿ ಏನಾಯ್ತು 90 ಅಂದ್ರೆ ಎಷ್ಟಾಯ್ತು ನಮ್ಗೆ? 150 90 ಎಷ್ಟಾಯ್ತು? 240 ಆಯ್ತು. 240ಗೆ ಮತ್ತೆ ಇನ್ನ 360ಗೆ ಎಷ್ಟು ಕಮ್ಮಿ ಇದೆ ಹೇಳ್ರಿ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 120. ಓಕೆ, the conjugative angles of a parallelogram are ಅಂದ್ರೆ ಪಾರ್ಶ್ವ ಕೋನಗಳು ಅಂತ ಕರಿತೀವಲ್ಲ. The conjugative angles of a parallelogram are option A complementary, option B supplementary, option D equal, option C equal, option D none of these. ಯಾವುದು? Very good. Option B is the right answer. Very good. Next. A quadrilateral having all its sides as an equal and angle which are equal to 90 degree. It is called option A rectangle, option B square, option D C kite, option D parallelogram. ಯಾವುದು? One second. I shall check the. Very good. B. All sides are equal and angles are equals to 90 degree. Andra answer is square anta aitu. Okay. So this is your MCQ test related to the quadrilateral topic. Okay. So already time agbiditu, hagagi nav ಏನು ಮಾಡೋಣ? 10 out of 10. Very good. Very good. Okay. ಸೊ ಇನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಇದೇ ಸೇಮ್ ಪ್ರಾಬ್ಲಮ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಸಾಲ್ವ್ ಮಾಡಿ ಆಲ್ಮೋಸ್ಟ್ ಆ ಕ್ಲಾಸ್ ಅಲ್ಲಿ ಇದನ್ನ ಟಾಪಿಕ್ ಅನ್ನ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸೊ ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಕ್ಲಾಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಕೋತೀನಿ. ಅದ್ರ ಜೊತೆಗೆ MCQ ಟೆಸ್ಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಚಿಲ್ಡ್ರನ್. Okay, thank you.